ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗಾದರೆ ಈ ದಿನ ನನ್ನ ಮೈಂಡಲ್ಲಿ ಅದೇನು ಥಾಟ್ಸ್ಗಳು ಬಂದಿದೆ ಅನ್ನೋದಾದರೆ, ಹೆಣ್ಣಿನ ಬಗ್ಗೆನೇ ಮಾತಾಡ್ತಿದ್ದೀನಿ. ಏನಪ್ಪ ಯಾವಾಗಲೂ ಹುಡುಗಿರ ಬಗ್ಗೆನೇ ವಿಡಿಯೋ ಹಾಕ್ತಾರೆ ಅಂದ್ಕೋಬೇಡಿ. ಹೆಣ್ಣನ್ನು ನದಿಗೆ ಹೋಲಿಸ್ತಾರೆ, ಭೂಮಿಗೆ ಹೋಲಿಸ್ತಾರೆ. ಓಕೆ, ಹೆಣ್ಣಿನ ಬಗ್ಗೆ ತುಂಬ ಅಂದರೆ ತಾಯಿಯ ಹೆಣ್ಣು, ಸೊಸೆ ಹೆಣ್ಣು, ಅತ್ತೆ ಹೆಣ್ಣು, ಓಕೆ, ಹೆಣ್ಣನ್ನು ಎಲ್ಲದಕ್ಕೂ ಹೋಲಿಸ್ತಾರೆ. ಅಂದರೆ ಅಷ್ಟೊಂದು ತಾಳ್ಮೆ ಆ ಹೆಣ್ಣಿನಲ್ಲಿ ಇದೆ, ಅಷ್ಟೊಂದು ಶಕ್ತಿ ಕೂಡ ಆ ಹೆಣ್ಣಿನಲ್ಲಿ ಇದೆ. ಹಾಗಾದರೆ ನಾನು ಇವತ್ತೇನು ಮಾತಾಡೋಕ್ಕೆ ಹೊರಟಿದ್ದೀನಿ ಅನ್ನೋದಾದರೆ, ಈ ಸಂಸಾರದ ಜೊತೆಗೆ ಸಂಪಾದನೆ ಮಾಡುವಂತಹ ಫ್ಯಾಮ್ಲಿ ನೋಡಿಕೊಂಡು ಸಂಪಾದನೆ ಮಾಡುವ ಸ್ತ್ರೀಯರ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ನಾನು ಕಂಡಿರೋ ಸತ್ಯದ ಪ್ರಕಾರ ನನಗೆ ತುಂಬ ಹತ್ತಿರದಲ್ಲಿ ನಾನು ನೋಡಿದ್ದೀನಿ. ಎದ್ದ ತಕ್ಷಣ ತಮ್ಮ ಮನೆಯವರಿಗೆ, ತಮ್ಮ ಹಸ್ಬೆಂಡ್ಗೆ ಬಾಕ್ಸ್ ರೆಡಿ ಮಾಡಿ, ಬಾಕ್ಸ್ ಕೊಟ್ಟು, ಮಕ್ಕಳಿಗೆ ಬಾಕ್ಸ್ ರೆಡಿ ಮಾಡಿ ಅವರನ್ನು ಸ್ಕೂಲಿಗೆ ಬಿಟ್ಟು, ಓಕೆ, ಮತ್ತೊಂದು ಸ್ವಲ್ಪ ರೊಟ್ಟಿ ಅಥವಾ ಚಪಾತಿ ಮಾಡೋಕ್ಕಾಗಿಲ್ಲ ಅಂದಾಗ ರಾತ್ರಿ ಮಿಕ್ಕಿದ ಅನ್ನನ ಡಬ್ಬದಲ್ಲಿ ಹಾಕ್ಕೊಂಡು ಹಾಗೇ ಹೋಗ್ತಾ ಶಾಪಲ್ಲಿ ಒಂದಿಷ್ಟು ಮೊಸರು ಪಾಕೆಟ್ನ ತೊಗೊಂಡು ಅನ್ನ ಮೊಸರು ತಿಂದು ಬಂದುಬಿಟ್ಟು ಏನು ಮಾಡ್ತಾರೆ, ಜೀವನಕ್ಕೆ ನಾವು ಏನಾದರೂ ಒಂದು ಮಾಡಲೇಬೇಕು ಅಂತ ಈ ಸಂಸಾರ ನೋಡಿಕೊಂಡು ಮತ್ತೆ ಕೆಲಸದಿಂದ ವಾಪಸ್ ಬಂದಾಗ ಮನೆ ಎಷ್ಟೇ ಗಲೀಜಾಗಿದ್ದರೂ ಕೂಡ ಅದನ್ನು ಒಂಚೂರು ಬೇಜಾರು ಮಾಡ್ಕೋದ ಹಾಗೆ ಬೇಗ ಮತ್ತೆ ಆ ಕೆಲಸ ಮುಗಿಸ್ಕೊಂಡು, ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ, ಈಗ ಹಸ್ಬೆಂಡ್ ಬಂದುಬಿಡ್ತಾರೆ ಕೆಲಸದಿಂದ, ಅವ್ರಿಗೆ ಟೀ ಮಾಡಿಕೊಡ್ಬೇಕು, ಮತ್ತೆ ಅಡುಗೆ ರೆಡಿ ಮಾಡಬೇಕು, ಊಟ ಕೊಡಬೇಕು, ಬೆಳಗ್ಗೆ ಏನು ಮತ್ತೆ ಟಿಫಿನ್ ಮಾಡಿ ಕಟ್ಕೊಂಡು ಹೋಗಬೇಕು, ಟಿಫಿನ್ ಏನು ಮಾಡಬೇಕು ಅಥವಾ ಲಂಚ್ ಬಾಕ್ಸ್ಗೆ ಏನು ರೆಡಿ ಮಾಡಬೇಕು ಅದೆಲ್ಲ ರಾತ್ರಿ ರೆಡಿ ಮಾಡಿಟ್ಕೊಂಡು ಲೇಟಾಗಿ ಮಲಗಿ ಮತ್ತೆ ಬೇಗ ಎದ್ದು ಅದೇ ತಮ್ಮ ದಿನಚರಣೆಯನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಈ ಮಹಾನ್ ತಾಯಿಗಳಿಗೆ ಏನಂತ ಹೇಳಬೇಕ್ರಿ. ಅವರ ಒಂದು ಅವರಲ್ಲಿ ಅದೆಷ್ಟು ತಾಳ್ಮೆ ಇದೆ ಅನ್ನೋದನ್ನು ನಾನು ನೋಡಿದ್ದೀನಿ, ನಾನು ಪ್ರಾಕ್ಟಿಕಲಾಗಿ ನೋಡಿದ್ದೀನಿ. ನಾವೇ ಎಷ್ಟೋ ಸರಿ ನಮ್ಗೆ ಆಗಲ್ಲ ಮಕ್ಕಳು ಬಿಟ್ಟು ಹೋಗೋಕ್ಕೆ ಅಂತೆಲ್ಲ ಕೆಲಸ ಬಿಟ್ಬಿಡ್ತೀವಿ. ಆದರೆ ಅದೆಷ್ಟು ಮಹಾನ್ ತಾಯಿಗಳನ್ನು ನಾನು ನೋಡಿಬಿಟ್ಟಿದ್ದೀನಿ. ಸಂಸಾರದ ಜೊತೆಗೆ ಏನು ಮಾಡ್ತಾ ಇದ್ದಾರೆ, ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಏನೋ ಒಂದು ನಾವು ಜೀವನದಲ್ಲಿ ಮುಂದೆ ಹೋಗಬೇಕು, ಏನಾದರೂ ಚೇಂಜಸ್ ಮಾಡ್ಕೋಬೇಕು, ಓಕೆ, ನಾವು ಈ ದುಡಿಯುವಂಥ ಏಜಲ್ಲಿ ಏನಾದರೂ ಸ್ವಲ್ಪ ಕೆಲಸ ಮಾಡಿ ಇಟ್ಕೋಬೇಕು, ಅಮೌಂಟನ್ನು ಯಾವುದಕ್ಕೂ ಮುಂದೆ ಬರುತ್ತೆ, ಓಕೆ, ಹೀಗೆ ಇದ್ಬಿಟ್ರೆ ಆಗಲ್ಲ ಅಂತ ಅದೆಷ್ಟೊಂದು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಆ ತಾಯಂದಿರು. ಅವರಿಗೆ ತುಂಬ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದು. ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ, ತುಂಬ ಹತ್ತಿರದಲ್ಲಿ ನಾನು ವಿಡಿಯೋ ಇದೇ ರೀತಿ ನೋಡಿದ್ದೀನಿ. ಏನಂದರೆ, ಮನೆಯವ್ರಿಗೆಲ್ಲ ಬಿಸಿ ಬಿಸಿಯಾದ, ಮಕ್ಕಳಿಗೂ ಗಂಡನಿಗೂ ಬಿಸಿ ಬಿಸಿಯಾದ ಅಡುಗೆನ ಬಾಕ್ಸ್ ಮಾಡಿ ಕಟ್ಟಿ ರಾತ್ರಿ ಮಿಕ್ಕಿದನ್ನು ಡಬ್ಬದಲ್ಲಿ ಹಾಕ್ಕೊಂಡು ಹೋಗಿ ಅಲ್ಲೇ ಒಂದು ಮೊಸರು ತೊಗೊಂಡು ಊಟ ಮಾಡ್ತೀನಿ ಅನ್ನೋವಂತಹ ತಾಯಂದಿರನ್ನ ನಾನು ನೋಡಿಬಿಟ್ಟಿದ್ದೀನಿ ಕಣ್ಣಾರೆ. ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಅದಕ್ಕೆ ತುಂಬ ತಾಳ್ಮೆ ಬೇಕು ರೀ. ನಾವು ಕೆಲವು ಗಂಡ್ಮಕ್ಳು ಕೆಲಸದಿಂದ ಬಂದ ತಕ್ಷಣ ಒಂದು ಕಪ್ ಟೀ ಕೊಡುವಂಥ ಆರಾಮಾಗಿ ಚೇರ್ ಮೇಲೆ ಕೂತ್ಕೊತಾರೆ ಕಾಲು ತಕ್ಕೊಂಬಿಟ್ಟು. ಆದರೆ ಹೆಣ್ಮಕ್ಕಳು ಆ ಕೆಲಸ ಮಾಡಿ ಬಂದರೂ ಕೂಡ ಮನೆಯಲ್ಲಿ ಏನೇನು ಮಾಡಬೇಕು ನಾಳೆದೆಲ್ಲ ವಿಚಾರ ಮಾಡಿಕೊಂಡು ಇಷ್ಟೆಲ್ಲ ಶ್ರಮ ಪಡ್ತಾರಲ್ಲ ಆ ತಾಯಂದಿರು, ಅವರಿಗೆ ಕೋಟಿ ನಮನ ಹೇಳಿದ್ರು ಕಡಿಮೆನೇ. ಯಾಕೋ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡಿದೆ. ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲ ಗಂಡಂದಿರಿಗೆ, ನಿಮ್ಮ ಹೆಂಡತಿ ಏನಾದರೂ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂದಾಗ ದಯವಿಟ್ಟು ಮನೆಗೆ ಬಂದ ತಕ್ಷಣ ನಿಮಗೂ ಸುಸ್ತಾಗಿರಲಿ, ನೀವು ಕೆಲಸ ಮಾಡಿರಲಿ, ನಮ್ಮ ಸಂಸಾರಕ್ಕಾಗಿ ಮನೆ ಕೆಲಸದ ಜೊತೆಗೆ ಮಕ್ಕಳನ್ನ ನೋಡಿಕೊಂಡು, ನಮ್ಮನ್ನು ನೋಡಿಕೊಂಡು ತಾನು ದುಡಿಬೇಕು ಅನ್ನುವಂಥ ಒಂದು ಮನಸ್ಸಿದೆಯಲ್ಲ, ಅವರಿಗೋಸ್ಕರ ಒಂದು ಸಣ್ಣ ಪುಟ್ಟ ಸಹಾಯ ಮಾಡಿ. ಅಟ್ಲೀಸ್ಟ್ ನಿಮಗೆ ಅವ್ರೇನೋ ಕೆಲಸ ಮಾಡುವಾಗ ನಿಮ್ಗೊಂದಿಷ್ಟು ನೀರು ಬೇಕಾಗಿದೆಯೋ, ಒಂದಿಷ್ಟು ಕಾಫಿ ಬೇಕಾಗಿದೆಯೋ, ಪರವಾಗಿಲ್ಲ, ಒಂದಿಷ್ಟು ಹಾಲು ಕಾಯಿಸ್ಕೊಂಡು ಕಾಫಿ ಪೌಡ್ರು ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ನೀವು ಕುಡಿದಿದ್ದೆ ಆದರೆ, ಒಂದು ಸಣ್ಣ ಸಹಾಯ ಮಾಡಿದ್ದೆ ಆದರೆ, ಆವಾಗ ನಿಮ್ಮ ಜೊತೆಗೆ ನೀವು ಕೂಡ ಹೆಂಡತಿಗೆ ಕೈ ಜೋಡಿಸಿದಾಗುತ್ತೆ, ತುಂಬ ಸಹಾಯ ಆಗುತ್ತೆ ಇದರಿಂದ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾನು ನೋಡಿರೋದ್ರಿಂದ ನನಗೆ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು. ದಯವಿಟ್ಟು ಸಣ್ಣ ಪುಟ್ಟ ಸಹಾಯನ ನೀವು ಮಾಡಿ, ನಿಮ್ಮ ಸಂಸಾರಕ್ಕಾಗಿ ಕೈ ಜೋಡಿಸ್ತಾ ಇರುವ ನಿಮ್ಮ ಬಾಳ ಸಂಗಾತಿಯನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ನೀವಿಬ್ಬರು ಒಟ್ಟಿಗೆ ದುಡಿದಿದ್ದೆ ಆದರೆ ಆ ಸಂಸಾರದಲ್ಲಿ ಇನ್ನಷ್ಟು ಸುಧಾರಣೆ ಆಗುತ್ತೆ, ಒಳ್ಳೆಯ ಮನೋಭಾವನೆಗಳು ಹುಟ್ಕೋತಾವೆ. ನೀವು ಮಾಡೋದನ್ನು ನೋಡಿ ನಿಮ್ಮ ಮಕ್ಕಳು ಕೂಡ ಅಟ್ಲೀಸ್ಟ್ ಟೀ ಕುಡಿದಿರುವಂತಹ ಕಪ್ಪನ್ನು, ನಾಷ್ಟ ಮಾಡಿರೋ ಪ್ಲೇಟನ್ನು ಎತ್ತಿ ಹೋಗಿ ಅಟ್ಲೀಸ್ಟ್
ಸಿಂಕ್ನಲ್ಲಿ ಇಡುವಂತಹ ಕೆಲಸನಾದರೂ ಮಾಡ್ತಾರೆ. ನಾವು ಏನನ್ನ ಮಾಡ್ತೀವೋ ಅದನ್ನೇ ಮಕ್ಕಳು ನೋಡಿ ಕಲ್ತ್ಕೋತಾರೆ. ಇದರಿಂದ ನಾವು ಒಂದು ಒಳ್ಳೆಯ ಆಚಾರ ವಿಚಾರಗಳನ್ನು ಮಕ್ಕಳು ಕೂಡ ಕಲಿಸ್ಕೊಟ್ಟಾಗುತ್ತೆ. ಓಕೆ, ಇದು ನನಗೆ ಕೂಡ ಅನಿಸಿದೆ. ಇದನ್ನ ನನಗೆ ನಿಜ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅದಕ್ಕೆ ವಿಡಿಯೋ ಮಾಡಬೇಕು ಅನ್ನಿಸ್ತು. ಮತ್ತೊಂದು ಸಲ ನಾನು ಇನ್ನೊಂದು ಸರಿ ಹೇಳ್ತೀನಿ, ಸಂಸಾರವನ್ನು ನೋಡಿಕೊಂಡು ಸಂಪಾದನೆಯ ಮಾಡುವ ಎಲ್ಲ ತಾಯಂದಿರೇ, ಓಕೆ, ನಿಮಗೆ ದೇವರು ಇನ್ನಷ್ಟು ಶಕ್ತಿಯನ್ನು ಕರುಣಿಸಲಿ, ಇನ್ನಷ್ಟು ಪೇಷನ್ಸ್ ತಾಳ್ಮೆಯನ್ನು ಕೊಡಲಿ, ನಿಮ್ಮ ಸಂಸಾರದ ಜೊತೆಗೆ ಇನ್ನೂ ಸಂಪಾದನೆ ಮಾಡುವಂತಹ ಧೈರ್ಯ, ಓಕೆ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಡಲಿ ಆ ದೇವರು ಅಂತ ಕೇಳ್ಕೊತೀನಿ. ಓಕೆ, ಸರಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಲವ್ ಯು ಆಲ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.